ವಿಶಾಲು, ಲೇ ವಿಶಾಲು, ಒಂದು ಲೋಟ ಕಾಫಿ ಕೊಡೆ. ಊಟ ಮಾಡೋ ಟೈಮ್ ಆಯ್ತು, ಈಗೆಂತ ಕಾಫಿ? ಅಪ್ಪ, ಇವ್ರು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಕೆಲಸ ಸಿಕ್ತೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಮಗಳೇ, ನೀನು ಏನು ಯೋಚನೆ ಮಾಡಬೇಡ. ಯಜಮಾನ್ರ ಮನೆಗೆ ಯಾರೇ ಹೋದ್ರೂ ಬರೀ ಕೈಯಲ್ಲಿ ಬರೋದಿಲ್ಲ. ಕೆಲಸ ಸಿಕ್ಕೋದು ಖಂಡಿತ, ಆ ನಂಬಿಕೆ ನನಗಿದೆ ಕಣೆ. ಆದರೆ ಅವ್ನ ನಿಯತ್ತಿಂದ ಆ ಕೆಲಸ ಮಾಡಿ ಅವ್ರ ನಂಬಿಕೆನ ಉಳಿಸ್ಕೋಬೇಕು ಅಷ್ಟೇ. ದನ ಲೇ ದನ, ಗಂಡ ಮನೆ ಬರ್ತಿದ್ದಂಗೆ ಅವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ತಲೆ ತುಂಬ ಹೂ ಮುಡ್ಕೊಂಡು, ಕೈ ತುಂಬ ಬಳೆ ಹಾಕೊಂಡು, ಕಾಲಿಗೆ ಭರತನಾಟ್ಯದ ಗೆಜ್ಜೆ ಹಾಕೊಂಡು ಬಾಗ್ಲಲ್ಲಿ ನಿಂತ್ಕೋಬೇಕು ಅನ್ನೋದು ಗೊತ್ತಿಲ್ವೇನೆ ನಿನಗೆ? ಇವತ್ತು ಕುಡ್ಕೊಂಬಂದಿಯಾರ? ಅವತ್ತು ಕುಡಿಯೋದಿಲ್ಲ ಅಂತ ನಿನ್ನ ಹೆಂಡತಿ ಮೇಲೆ ಪ್ರಮಾಣ ಮಾಡಿದ್ದೆಲ್ಲೋ? ಬಂದೆ, ನಾನು ಕುಡ್ದಿದ್ದ ನೀನ್ ಕುಡ್ದಿದ್ಯಾ? ಇವಳ ಮೇಲಲ್ಲ, ನಿನ್ ಮೇಲೆ ಅಷ್ಟೇ ಆಣೆ ಇಟ್ಟಿರೋದು. ಆದ್ರೂ ಮತ್ತ್ಯಾಕೋ ಕುಡ್ಕೊಂಬಂದೆ? ಖುಷಿಗೆ ಮಮ್ಮಿ, ಖುಷಿಗೆ. ನನಗೆ ಮಿನಿಸ್ಟರ್ ಮೇಲೆ ಕೆಲಸ ಸಿಕ್ಬಿಡ್ತು. ನನಗ ಮಾಮೂಲಿ ಸುಂದರ ಅಲ್ಲ, ಹೈ ಇನ್ಫ್ಲೂಯೆನ್ಸ್ಡ್ ಇರೋಂಥ ಮಹಾನುಭಾವ. ಅಯ್ಯೋ ದೇವ್ರೆ, ಈ ವಿಷಯ ನಿಂಗೆ ಹೇಳೋದು, ಇದಕ್ಕೆ ಖುಷಿ ಪಡಬೇಕು ಸಂಕಟ ಪಡಬೇಕು ಒಂದು ಗೊತ್ತಾಗ್ತಿಲ್ಲ. ರೀ, ಏನ್ರಿ ನೀವು ಇಂಥ ವಿಷಯನ ಕುಡ್ಕೊಂಡು ಬಂದು ಹೇಳ್ತಾರೇನ್ರಿ? ಮನೆಯವ್ರಿಗೆಲ್ರಿಗೂ ಸ್ವೀಟ್ ತಂದುಕೊಟ್ಟು ಅವ್ರಿಗೂ ಸ್ವೀಟ್ ತಿನ್ನಿಸಿ ನೀವು ಸ್ವೀಟ್ ತಿನ್ಕೊಂಡು ಹೇಳ್ಬೇಕಲ್ವಾ? ಸ್ವೀಟಾ? ಸ್ವೀಟ್ ತಿಂದ್ರೆ ಕಿಕ್ ಸಿಗುತ್ತೇನೆ. ಕೆಲ್ಸಕ್ಕೆ ಹೋದರೆ ಕಾಸು ಕೊಡ್ತಾರೆ, ಸ್ವೀಟ್ ತಿಂದರೆ ಕಾಯಿಲೆ ಬರ್ತದೆ, ಎಣ್ಣೆ ಹೊಡೆದರೆ ಕಿಕ್ಕು ಬರ್ತದೆ. ಯಾರೋ ಬರ್ದಿರ್ತಾರೆ ಮಮ್ಮಿ, ಅವೆಲ್ಲ ನೀನು ಬೇಡದೇ ಇರೋದು, ನೀನು ಸುಮ್ಮನೆ ಇರಬೇಕು. ನಾನಿಲ್ಲಿ ಹ್ಯಾಪಿ ನ್ಯೂಸ್ ಹೇಳೋದಕ್ಕೆ ಅಂತ ಬಂದ್ರೆ ಹ್ಯಾಪ್ ಮೂರೇ ಹಾಕೊಂಡು ನನ್ನ ಮುಂದೆ ಬಂದಿದೀಯಾ? ಥೋ, ನಿನ್ನ ತೋಳ್ನ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಇನ್ಸಲ್ಟ್ ಆಗತ್ತೆ. ತೊಲಗೆ ಇದರಿಂದ. ಯಾಕೆ ಅವಳು ತಳ್ತಾ ಇದ್ದೀರಾ? ಅಷ್ಟುಗಳು ಏನು ತಪ್ಪು ಮಾಡಿದ್ಲು? ಅಪ್ಪ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರನ್ನೇನು ಅನ್ಬೇಡ ರೀ. ಕುಡ್ಕೊಂಡು ಬಂದಿದ್ದೀರಾ, ಸುಮ್ಮನೆ ಮಲ್ಕೊಳ್ಳಿ, ಗಲಾಟೆ ಮಾಡಬೇಡಿ. ಗಲಾಟೆ ಗಲಾಟೆ ಮಾಡ್ಬಿಡಿ ಅಂತ ನನಗೆ ಆರ್ಡರ್ ಮಾಡ್ತೀಯಾ? ನಾನು ಯಾರು? ನಾನು ಮಿನಿಸ್ಟರ್ ಮೇಲೆ ಕೆಲಸ ಮಾಡೋ ಎಂಪ್ಲಾಯ್. ಲೇ, ನನಗೆ ಆರ್ಡರ್ ಬೇಡ, ಕೊಬ್ಬ ನಿನಗೆ. ಅಯ್ಯೋ ರಕ್ತ! ಅಳಿಯಂದ್ರೆ ಏನಾಗಿದೆ ನಿಮ್ಗೆ? ಯಾಕೆ ಹಿಂಗೆಲ್ಲ ಆಡ್ತಿದ್ದೀರಾ? ನನಗ ದೆವ್ವ ಮೆಟ್ಕೊಂಡಿದೆ. ನಿಮ್ಮ ಮಗಳ ಕೊಬ್ಬು ಇಳಿಸೋ ತನಕ ನನಗೆ ಮೆಟ್ಕೊಂಡಿರೋ ದೆವ್ವ ಇಳಿಯಲ್ಲ. ಶ್ರಾವಣಿಯತ್ತೆ, ಅಪ್ಪ ಕುಡ್ಕೊಂಡ್ಬಂದು ಅಮ್ಮನ ಹೊಡಿತಿದ್ದಾರೆ. ಶ್ರಾವಣಿಯತ್ತೆ, ಬನ್ನಿ ಶ್ರಾವಣಿಯತ್ತೆ, ಅಮ್ಮನ ಬಿಡಿಸಿ ಪ್ಲೀಸ್. ಐಶು ಪುಟ್ಟ, ನೀನೇನೋ ಯೋಚನೆ ಮಾಡಬೇಡ ಆಯಿತಾ? ನಾನು ಬಿಡಿಸ್ತೀನಿ ಅಮ್ಮನ್ನ. ಅಮ್ಮಂಗೆ ಏನೂ ಆಗಲ್ಲ. ಆದರೆ ನೀನು ಅಲ್ಲಿಗೆ ಬರೋದು ಬೇಡ. ನೀನು ರೂಮಿಗೆ ಹೋಗು ಕಂದ. ಹಾಂ, ಹೋಗು, ರೂಮಿಗೆ ಹೋಗು. ಸರಿ ಶ್ರಾವಣಿಯತ್ತೆ. ಆದರೆ ಅಮ್ಮಂಗೆ ಏನೂ ಆಗಲ್ಲ, ಹೇಳೋದ್ನಲ್ಲ, ನಾನಿದ್ದೀನಿ. ನೀನು ಹೋಗು. ಸರಿ ಶ್ರಾವಣಿಯತ್ತೆ.
ಅದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು, ಗಂಡ ಹೆಂಡತಿ ಮಧ್ಯ ನನ್ನ ತಲೆ ಹಾಕೋದು ತಪ್ಪು ಅಂತಾನೆ ನಿಮಗೆ ಅನಿಸ್ಬೋದು. ಆದರೆ ಗಂಡ ಹೆಂಡತಿ ಅಂದರೆ ಒಂದೇ ರಥದ 2 ಚಕ್ರಗಳಿದ್ದ ಹಾಗೆ. ನಮ್ಮ ಸಂಸ್ಕೃತಿಯಲ್ಲಿ ಗಂಡ ಹೆಂಡತಿಯರನ್ನ ಅರ್ಧನಾರೀಶ್ವರನಿಗೆ ಹೋಲಿಸಿದ್ದಾರೆ. ಆ ಸಾಕ್ಷಾತ್ ಶಿವನೇ ತನ್ನ ಹೆಂಡತಿಗೆ ತನ್ನ ಆತ್ಮದಲ್ಲಿ ಅರ್ಧ ಭಾಗ ಇದೆ ಅಂತ ಹೇಳಿದಾನೆ. ಅಂಥದ್ರಲ್ಲಿ ನೀವು ನಿಮ್ಮ ಜೀವನನ ತಿದ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ನೀವು ನಿಮ್ಮ ಗಂಡನ್ ತಿದ್ದೋದು ಒಂದೇ, ನಿಮ್ಮ ಜೀವನನ ನೀವು ತಿದ್ಕೊಳ್ಳೋದು ಒಂದೇ. ಯೋಚನೆ ಮಾಡಿ. ಅದಕ್ಕೆ ಈಗ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಅದನ್ನ ನೀವು ತಿದ್ಕೊಂಡು ನಿಮ್ಮ ಬದುಕನ್ನ ಸರಿಯಾದ ದಾರಿಗೆ ತರ್ತಿರೋ ಅಥವಾ ಎಲ್ಲವನ್ನ ಸಹಿಸ್ಕೊಂಡು ನಿಮ್ಮ ಬದುಕನ್ನ ಹಾಳು ಮಾಡ್ಕೋತಿರೋ. ಹೇಳ್ತಾ ಇದ್ದೀನಿ, ಈಗ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ಅಮ್ಮ ಅಮ್ಮ ಪಿಂಕಿ, ಪಿಂಕಿ ಪುಟ್ಟ, ನಾನು ಪಿಂಕಿ ಡೋರ್ ಓಪನ್ ಮಾಡ್ತಾ ಇದ್ದೀನಿ. ಪಿಂಕಿ ನಿಧಾನವಾಗಿ, ಅಕ್ಕಪಕ್ಕ ನೋಡ್ಕೊಂಡು. ಯಾರು ಇಲ್ಲ ತಾನೆ? ಯಾರು ಇಲ್ಲ ಅಮ್ಮ, ಯಾರಿಗೂ ಕಾಣದೇ ಇರೋ ಥರ ಬಂದಿದ್ದೀನಿ. ಸರಿ ಪಿಂಕಿ, ನಿಧಾನವಾಗಿ ಡೋರ್ ಓಪನ್ ಮಾಡು. ಅಂತೂ ಆ ಸುಂದ್ರನ ಕೆಲ್ಸಕ್ಕೆ ತೊಗೊಂಡಿದ್ದಾಯ್ತು. ಅವನು ನೋಡೋದು ದಡ್ಡನ್ ಹಾಕಿದ್ದಾನೆ, ಆದರೆ ತುಂಬ ಚಾಲಾಕಿದ್ದಾನೆ. ಅಲ್ಲ, ಅವನು ನಿನ್ನ ದುಡ್ಡನ್ನೇ ಕದ್ದು ಅದ್ರಲ್ಲಿ ಸ್ವಲ್ಪ ಅವನೇ ಇಟ್ಕೊಂಡು ಮಿಕ್ಕಿದ ದುಡ್ಡನ್ನ ನಿನಗೆ ಕೊಟ್ಟ. ಮತ್ತೆ ನಿನಗೆ ಕೊಟ್ಟ ದುಡ್ಡಲ್ಲಿ ಇನ್ನೊಂದು ಸ್ವಲ್ಪ ಟಿಪ್ಸು ತಗೊಂಡ. ಇಂಥವನೇ ಅಲ್ವ ಮಾಮ್ ನಮಗೂ ಬೇಕಾಗಿರೋದು. ಇನ್ನು ಮುಂದೆ ನಮ್ಮ ಕೆಲಸಗಳಿಗೆ ಚೆನ್ನಾಗಿ ಯೂಸ್ ಆಗ್ತಾನೆ. ಬರೀ ಸುಬ್ಬು ಮನೆಯಲ್ಲಿ ಮಾತ್ರ ಅಲ್ಲ ಮಾಡಿ, ಈ ಮನೆಯಲ್ಲೂ ಅವನನ್ನ ಇಟ್ಕೊಂಡು ಹೇಗೆಲ್ಲ ಆಟ ಆಡ್ತೀನಿ ಅಂತ ನೋಡ್ತಾರೆ. ಸರಿ ಸರಿ, ಲೇಟ್ ಆಯಿತು. ಆ ವಂದನನಿಗೆ ಅನ್ನ ನೀರು ಕೊಡದೆ ಹೋದ್ರೆ ಸತ್ತೇ ಹೋಗ್ಬಿಡ್ತಾಳಷ್ಟೇ. ಸಾಯಲಿ ಬಿಡು ಮಾಮ್, ಅವಳ ಬಗ್ಗೆ ನಮ್ಗೆ ಯಾಕೆ ಚಿಂತೆ? ನೋ, ಅಷ್ಟು ಈಸಿಯಾಗಿ ಅವಳನ್ನ ಸಾಯಕ್ಕೆ ಬಿಡಬಾರ್ದು. ಅವಳನ್ನ ಇಟ್ಕೊಂಡು ನಾನು ಬೇರೆನೇ ಪ್ಲಾನ್ ಮಾಡಿದ್ದೀನಿ ಮಾಡಿ. ನೀನು ಸಿಲ್ ಮಾಡೋ, ನಾನು ಬೇಗ ಹೋಗಿ ಊಟ ಕೊಟ್ಟು ಬರ್ತೀನಿ. ಮಾಮ್ ಏನಾಯ್ತು? ಅದು ಮಾಡಿ ಅಂತ ನನ್ನ ರೂಮ್ ಕೀ ಈ ಲ್ಯಾಂಪ್ ಕೆಳಗಿಟ್ಟಿದ್ದೆ, ಆದರೆ ಅದು ಕಾಣ್ತಿಲ್ಲ. ಹೇಳು. ಹಲೋ ಮೇಡಮ್, ನೀವು ಅವತ್ತು ಪೃಥ್ವಿರಾಜಿಗೆ ಶೂಟ್ ಮಾಡಿದ್ರಲ್ಲ, ಅದರಿಂದ ಬಿದ್ದಿದ್ದ ಬುಲೆಟು ಪೊಲೀಸ್ನವ್ರ ಕೈಗೆ ಸಿಕ್ಕಿದೆ ಅಂತೆ. ಅಯ್ಯೋ ಕಾಲು ಕಾಲು! ಅದು ಅಲ್ಲದೆ ಇಲ್ಲಿದ್ದ ಲೋಕಲ್ ಜನಗಳೆಲ್ಲ ಅವತ್ತೇನೋ ಸೌಂಡ್ ಆಯ್ತು ಅಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ. ಪೊಲೀಸ್ನವ್ರಿಗೆ CCTV ಫುಟೇಜ್ ಬೇರೆ ಸಿಕ್ಕಿದೆ ಅಂತೆ. ನಮ್ಮ ದೃಷ್ಟಿಗೆ ನಮ್ಮ ಯಾರ ಮುಖಗಳು ಕಂಡಿಲ್ಲ, ಎಲ್ಲರದ್ದು ಎಡ್ ಕಟ್ಟಾಗಿ ಕಾಲು ಮಾತ್ರ ಕಂಡಿದೆ. CCTV ತುಂಬ ದೂರದಲ್ಲಿತ್ತಂತೆ, ಹಾಗಾಗಿ ನಾವು ಬಚಾವಾಗಿದ್ದೀವಿ. ಪೊಲೀಸ್ನವರು ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ನವರು ಆ ಬುಲೆಟ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೆ ಆ ಬುಲೆಟ್ಟು ಯಾವ ಗನ್ನಿಂದ ಫೈರ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಯಾಕೋ ಸುತ್ತಿ ಬಳಸಿ ನಿಮ್ಮ ಸುತ್ತನೇ ಬರ್ಬೋದು ಅನ್ಸುತ್ತೆ ಮೇಡಮ್, ಸ್ವಲ್ಪ ಹುಷಾರಾಗಿರಿ. ಏನಾಯ್ತು ಮಾಮ್, ಯಾಕೆ ಇಷ್ಟು ಗಾಬರಿ ಆಗಿದೆ? ಯಾರು ಕಾಲ್ ಅದು? ಅದು ಯಾವುದೋ ಒಂದು ಎಮರ್ಜೆನ್ಸಿ ವಿಷಯಕ್ಕೆ ಒಬ್ಬನ ಕಾಲ್ಗೆ ಫೈರ್ ಮಾಡಿಬಿಟ್ಟಿದ್ದೆ. ಅದ್ರ ಬುಲೆಟ್ ಕಾರ್ಟ್ರೇಜು ಪೊಲೀಸ್ನವ್ರಿಗೆ ಸಿಕ್ಕಿದೆ. ಆ ಕಾರ್ಟ್ರೇಜಿಂದ ಯೂಸ್ ಮಾಡಿದ ಗನ್ ಯಾವುದು ಅಂತ ಗೊತ್ತಾಗ್ಬೋದು. ಒಂದು ವೇಳೆ ಪೊಲೀಸ್ ನನ್ನನ್ನು ಹುಡ್ಕೊಂಬಂದರೂ ಬರ್ಬೋದು.
ಗಂಡ ಹೆಂಡತಿ ಇಬ್ರು ಈ ರೀತಿ ನಡ್ಕೊಂಡ್ರೆ ಆ ಚಿಕ್ಕ ಮಗಳು ಮನ್ಸಿಗೆ ಏನಾಗ್ಬೇಡ? ಆ ಮಗು ಮನ್ಸು ಎಷ್ಟೆಲ್ಲ ಹಾಳಾಗ್ಬೇಡ. ನೀವೀಗ ಸುಮ್ಮನೆ ಇದ್ರೆ ನಾಳೆನೂ ಇದೇ ವರ್ತನೆ ಮುಂದುವರಿಯುತ್ತೆ. ದಂಡಂ ದಶಗುಣಂ ಅನ್ನೋ ಮಾತು ಕೇಳಿಲ್ವಾ? ಒಬ್ಬ ಹೆಂಡತಿ ಗಂಡನ್ಗೆ ಬರೀ ಹೆಂಡತಿ ಆಗಿರಲ್ಲ, ತಿದ್ದಿ ಬುದ್ಧಿ ಹೇಳೋ ತಾಯಿನೂ ಆಗಿರ್ತಾಳೆ. ಮಕ್ಕಳು ತಪ್ಪು ಮಾಡಿದಾಗ ತಾಯಿ ಶಿಕ್ಷೆನೂ ಕೊಡ್ಬೋದು, ಒದ್ದು ತಿದ್ದಿ ಬುದ್ಧಿನೂ ಹೇಳ್ಬೋದು. ಸಂಸಾರದಲ್ಲಿ ಹೆಂಡತಿ ಆದವಳು ಎಲ್ಲಾನು ಸಹಿಸ್ಕೋಬೇಕು, ಗಂಡ ಆದವನು ದಬ್ಬಾಳಿಕೆ ಮಾಡ್ಬೋದು ಅನ್ನೋ ರೂಲ್ಸ್ ಏನೂ ಇಲ್ಲ. ಗಂಡ ಕೊಡೋ ನೋವನ್ನ ಸಹಿಸ್ಕೋತಾ ಇರೋ ಎಲ್ಲ ಹೆಂಡತಿಯರಿಗೂ ನೀವೇ ಮಾದರಿ ಆಗ್ಬೇಕು. ಗಂಡ ನಮ್ಮ ಪಾಲಿಗೆ ದೇವ್ರು ನಿಜ, ಆದ್ರೆ ಗಂಡ ಆದವನು ತಪ್ಪದಾರಿ ಹಿಡಿದಾಗ ನಾವು ಅವ್ರ ಪಾಲಿಗೆ ಭದ್ರಕಾಳಿ ಆಗ್ತೀವಿ ಅನ್ನೋದನ್ನ ನೀವು ತೋರಿಸ್ಕೊಡ್ಬೇಕು. ಯೋಚನೆ ಮಾಡಿ, ಅದಕ್ಕೆ ನಿಮ್ ಜೀವನ ನಿಮ್ ಮುಂದೆ ಇದೆ, ನಿಮ್ ಕೈಯಲ್ಲಿ ನಿಮ್ ಬದುಕಿದೆ. ಇನ್ ಮುಂದೆ ನೀವೇ ಅದನ್ನ ಸರಿ ಮಾಡ್ಕೋಬೇಕು. ಏನೇ ರಕ್ತ ಕುದಿತಾ ಇದೆಯಾ ಅವಳ ಮಾತು ಕೇಳಿ ನಿನಗೆ? ಏಯ್, ನಾನು ತಾಳಿ ಕಟ್ಟರ ಹೆಂಡತಿ ಕಡೆ ನೀನು, ಆಫ್ಟರ್ ಆಲ್ ಒಂದು ಹೆಂಗ್ಸು ನೀನು, ನೀನೇನೇ ಕಿಸಿಯೋದಿಕ್ ಸಾಧ್ಯ? ಹೊಡಿಬೇಕು ಅನಿಸ್ತೀಯಾ? ಅನಿಸ್ತಿದೆ? ಏ ಪಾರ, ತಾಕತ್ತಿದ್ರೆ ಮೈ ಮುಟ್ಟ ನೋಡ್ತೀನಿ, ಪಾರಲೇ. ಭದ್ರಕಾಳಿ, ಚಾಮುಂಡೇಶ್ವರಿ, ದುರ್ಗೆ, ಜಗದಾಂಬೆ, ಕೊಲ್ಲೂರು ಮೂಕಾಂಬಿಕೆ. ಆಯ್ತು, ನನಗೀಗೆಲ್ಲ ಅರ್ಥ ಆಯ್ತಮ್ಮ. ತಾಳಿ ಕಟ್ಟಿದ ಮಾತ್ರಕ್ಕೆ ಹೆಣ್ಣು ಗಂಡನ ಅಡಿಯಾಳಲ್ಲ, ಗಂಡನಿಗೆ ಹೆಂಡತಿ ದೇವತೆ ಇದ್ದಂಗೆ ಕಣೆ. ದಯವಿಟ್ಟು ಬಿಟ್ಬಿಡೆ, ಕ್ಷಮಿಸ್ಬಿಡೆ ಲೇ ಜನ, ಕ್ಷಮಿಸ್ಬಿಡೆ ನನ್ನ. ಏ ಪ್ಲೀಸ್ ಕಡೆ, ದಯವಿಟ್ಟು ಬಿಟ್ಬಿಡೆ, ಕ್ಷಮಿಸ್ಬಿಡೆ. ಅಮ್ಮ, ನಿನ್ಗೆ ಹುಷಾರಿಲ್ವಂತೆ, ನಿನ್ಗೇನೋ ಆಗಿದ್ಯಂತೆ. ನಾನು ನಿನ್ನ ಹತ್ರ ಬಂದರೆ ನೀನೇನಾದರೂ ಮಾಡಿಬಿಡ್ತೀಯಂತೆ, ನಿಜಾನಾ ಅಮ್ಮ? ಇಲ್ಲ ಪಿಂಕಿ, ನಾನು ಹಾಗೆಲ್ಲ ಏನೂ ಮಾಡೋದಿಲ್ಲಮ್ಮ. ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನೀನು ಅವ್ರ ಮಾತನ್ನೆಲ್ಲ ನಂಬೇಡ.
ಇಲ್ಲಮ್ಮ, ನಾನು ಯಾರ ಮಾತು ನಂಬಿಲ್ಲ. ದೊಡ್ಡಪ್ಪನೇ ನಿನ್ನ ಬಗ್ಗೆ ಏನೂ ಮಾತಾಡಿಲ್ಲ. ವಿಜಯ ಅತ್ತೆನೇ ಅಪ್ಪಂಗೆ ಈ ಥರ ವಿಷಯಗಳನ್ನೆಲ್ಲ ಹೇಳಿದ್ದು. ವಿಜಯಾಂಬಿಕಾ ನನ್ನ ಗಂಡನ ತಲೆ ಕೆಡಿಸಿದಾಳೆ. ಅಕಸ್ಮಾತಾಗಿ ನಾನೇನಾದರೂ ಇಲ್ಲಿಂದ ಹೊರಗೋದ್ರೆ ಮತ್ತೆ ನನಗೆ ಹುಚ್ಚಿ ಪಟ್ಟ ಕಟ್ಟಿ ಆಸ್ಪತ್ರೆಗೆ ಹಾಕಿಸ್ಬಿಡ್ತಾಳೆ. ಆಗ ನಾನು ಅಲ್ಲಿಂದ ಏನು ಮಾಡೋಕ್ಕಾಗಲ್ಲ. ಏನು ಮಾಡಲಿ? ಅಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಪಿಂಕಿ. ಪಿಂಕಿ, ನೀನು ಈ ರೂಮ್ಗೆ ಎಲ್ಲಿಂದ ಎತ್ಕೊಂಡು ಬಂದ್ಯೋ ಅಲ್ಲೇ ಹೋಗಿ ವಾಪಸ್ ಇಟ್ಬಿಡು. ಹಾಗಾದರೆ ಅಮ್ಮ, ನೀವು ಹೊರಗಡೆ ಬರೋದೇ ಇಲ್ವಾ? ಬರ್ತೀನಿ ಪುಟ್ಟ, ಆದರೆ ಈಗಲ್ಲ. ಟೈಮ್ ಬಂದಾಗ ನಾನು ಹೊರಗಡೆ ಬಂದೇ ಬರ್ತೀನಿ. ಆದರೆ ನೀನೀಗ ಆ ಕೀನ ಎಲ್ಲಿಂದ ಎತ್ಕೊಂಡು ಬಂದ್ಯೋ ಹೋಗಿ ವಾಪಸ್ ಅಲ್ಲೇ ಇಟ್ಬಿಡು. ಇನ್ನು ಮುಂದೆ ನೀನು ಇಲ್ಲಿಗೆ ಬರುವಾಗ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕೀ ಎತ್ಕೊಂಡು ಇಲ್ಲಿಗೆ ಬರಬೇಕು, ಆಯಿತಾ? ಇಲ್ಲ ಅಮ್ಮ, ನಾನು ಎಲ್ಗೂ ಹೋಗಲ್ಲ. ನಾನು ನಿಮ್ಮ ಜೊತೆನೇ ಇರ್ತೀನಿ. ನನಗೂ ನಿನ್ನ ಜೊತೆನೇ ಇರಬೇಕು ಅಂತ ಇಷ್ಟಪುಟ್ಟ. ಆದರೆ ಏನು ಮಾಡ್ತೀಯ, ನಾನೀಗ ಅಂಥ ಸಿಚುವೇಶನ್ನಲ್ಲಿಲ್ಲ. ಸ್ವಲ್ಪ ದಿನ ಅಷ್ಟೇ, ನಾನು ಆಚೆ ಖಂಡಿತ ಬಂದೇ ಬರ್ತೀನಿ. ಹಠ ಮಾಡಬಾರ್ದಮ್ಮ. ನೀನು ಅಮ್ಮನ ಮುದ್ದಿನ ಮಗಳಲ್ವಾ? ನನ್ನ ಮಾತು ಕೇಳ್ತೀಯ ಅಲ್ವಾ ನೀನು? ಹಾಂ, ಸರಿ ಅಮ್ಮ, ಆ ಕೀನ ನಾನು ಎಲ್ಲಿಂದ ತಂದಿದ್ನೋ ಅಲ್ಲೇ ಇಟ್ಬಿಡ್ತೀನಿ. ಮಾಮ್, ಒಂದು ಕೆಲಸ ಮಾಡಿದ್ರೆ ಹೇಗೆ? ಆ ಗನ್ ನಮ್ಮ ಹತ್ರ ಇದ್ರೆ ತಾನೇ ಸಮಸ್ಯೆ. ಆ ಗನ್ ಕಳೆದೋಗಿದೆ ಅಂತ ನಾವೇ ಕಂಪ್ಲೇಂಟ್ ಕೊಡೋಣ. ಗನ್ ಫುಲ್ಲಿ ಲೋಡೆಡ್ ಆಗಿತ್ತು. ಯಾರೋ ಕದಿದ್ದಾರೆ ಅಂತ ಹೇಳಿ ಯಾರಾದರೂ ಬಕ್ಕ ಸಿಕ್ಕಿದ್ರೆ ಅವನ ಕೈಲಿ ಆ ಗನ್ನ ಕೊಟ್ಟು ಸಾಕ್ಸಿದ್ರಾಯ್ತು. ಆವಾಗ ನಾವು ಸೇಫ್ ಅಲ್ವ ಮಾಮ್? ಶ್ಯಾ, ಅದೆಲ್ಲ ಅಷ್ಟು ಸುಲಭ ಅಲ್ಲ ಮಾಡಿ. ನಾವಾಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ಗೆ ನಮ್ಮ ಮೇಲೆ ಅನುಮಾನ ಬರ್ಬೋದು. ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನಾವು ನಿರ್ಧಾರ ತಗೋಬೇಕು. ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲೋಗಿ ಅವಳಿಗೆ ಅನ್ನ ನೀರು ಹಾಕ್ಬಿಟ್ಟು ಬರ್ತೀನಿ. ಆದರೆ ಕೀ ಎಲ್ಲಿಟ್ಟೆ ಅಂತ ಪುಟ್ಟ, ನೀನು ಇಲ್ಲಿಗೆ ಬಂದಿದ್ದು, ನನ್ನನ್ನು ನೋಡಿದ್ದು, ಇದನ್ನು ಯಾರ ಹತ್ರನೂ ಹೇಳಬಾರ್ದು. ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ, ಆಗ ನಾನೇ ನಿನಗೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನೀನು ನನ್ನನ್ನು ನೋಡೇ ಇಲ್ಲ ಅನ್ನೋ ಹಾಗಿರಬೇಕು, ಸರಿನಾ? ಯಾಕಮ್ಮ, ನಾನು ನಿಮ್ಮನ್ನು ನೋಡಿದೆ ಅಂತ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಪುಟ್ಟ. ನಾನು ಹೇಳಿದಷ್ಟೇ ನೀನು ಮಾಡಬೇಕು, ಪ್ಲೀಸ್. ಸರಿ ಅಮ್ಮ, ಆದರೆ ನಿಮ್ಮನ್ನು ಯಾರು ಆಚೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ? ಯಾರು ಸೇವ್ ಮಾಡ್ತಾರೆ? ಇದೆಲ್ಲ ಶ್ರಾವಣಿ ಒಬ್ಬಳಿಂದ ಮಾತ್ರ ಸಾಧ್ಯ. ಆದರೆ ಶ್ರಾವಣಿಗೆ ಈ ವಿಷಯ ಗೊತ್ತಾಗೋ ಅಷ್ಟರಲ್ಲಿ ನಾನು ವಿಜಯಾಂಬಿಕಾನ ಸಾಕ್ಷಿ ಸಮೇತವಾಗಿ ಸಿಕ್ಕಾಕ್ಸ್ಬೇಕು. ಅವಳ ಬಗ್ಗೆ ಮನೇಲಿ ಯಾರೇ ಏನೇ ನಂಬಬೇಕು ಅಂದರೂ ಸರಿಯಾದ ಸಾಕ್ಷಿ ಬೇಕು. ಅಮ್ಮ, ಹೇಳು, ಹೇಗೆ ಆಚೆ ಬರ್ತೀಯಾ? ಪಿಂಕಿ ಪುಟ್ಟ, ಅದನ್ನೆಲ್ಲ ನಾನು ನಿನಗೆ ಆಮೇಲೆ ಹೇಳ್ತೀನಿ. ಆದರೆ ಈಗ ನೀನು ಹೋಗಬೇಕು. ಈನ ಎಲ್ಲಿಂದ ತೊಗೊಂಡ್ಯೋ ಹುಷಾರಾಗಿ ಹೋಗಿ ಅಲ್ಲೇ ಇಟ್ಬಿಡ್ಬೇಕು, ಅರ್ಥ ಆಯ್ತಾ? ಆಮೇಲೆ ಅಪ್ಪನ ಹತ್ರ ಹಠ ಮಾಡಬಾರ್ದಮ್ಮ. ಊಟ ತಿಂಡಿ ಸರಿಯಾಗಿ ಟೈಮಿಗೆ ತಿನ್ನಬೇಕು. ನನ್ನ ಅಮ್ಮ ಇಲ್ಲೇ ಇದ್ದೀನಲ್ವಾ? ಹಾಂ, ಅಳ್ಬಾರ್ದು. ಹಾಂ, ಅಳ್ಬೇಡ. ಈಗ ನೀನು ಹೋಗ್ಬಿಡ್ಬಾ. ಹಾಂ, ಸರಿ ಅಮ್ಮ. ಮಿಸ್ ಯು. ಮಾಮ್, ಎಲ್ಲಿಟ್ಟಿದೆ ಅಂತ ನೆನಪಿಸ್ಕೋ. ಇಲ್ಲೇ ಇಟ್ಟಿದ್ದೆ ಕಣೋ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಸರಿ, ನಾನು ಯಾವುದಕ್ಕೂ ಕೆಳಗಡೆ ಹೋಗಿ ನೋಡ್ಕೊಂಬರ್ತೀನಿ. ಹಾಂ, ಹೇಳ್ಬಾರ್ದು. ಹಾಂ, ಹೋಗು ಹೋಗು. ಟೆನ್ಷನಲ್ಲಿ ಕೀ ಇಲ್ಲೇ ಬಿಟ್ಟು ಹೋಗಿದ್ದೇನೆ. ಸದ್ಯ ಯಾರೂ ನೋಡಿಲ್ಲ.
ನೀರು ನೀರು ತಂದು ಕೊಡ್ತೀನಿ, ಸಾಯ್ಬೇಡ. ಇನ್ನೇನಾದರೂ ಈ ಕೀನ ಜೋಪಾನಾಗಿಡ್ಬೇಕು. ಸತ್ಯ ಯಾರೂ ನೋಡಿಲ್ಲ. ಅಕಸ್ಮಾತ್ ಆ ಪಿಂಕಿ ಸುರೇಂದ್ರ ಏನಾದರೂ ಒಳಗಡೆ ಹೋಗ್ಬಿಟ್ಟಿದ್ರೆ ಥ್ಯಾಂಕ್ ಗಾಡ್.